ಎಲ್ಲರಿಗೂ ನಮಸ್ಕಾರ. ನಾ ಬಂದೇನಪ್ಪ ಬೆಳಗಾವಿ ಭಟ್ಯಾಪತ್ರ ಬಂದಿದ್ದೀನಿ. ಇಲ್ಲಿ ಯಾರಾದ್ರೂ ಭಿಕ್ಷುಕರು ಕಂಡರೆ ಅವರಿಗೆ ಏನಾದರೂ ದಾನ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಯಾರ್ಯಾರು ಸಿಗ್ತಾರೆ ನೋಡೋಣ. ಇಲ್ಲಿ ಇಬ್ಬರು ಮಂದಿ ಕಾಣ್ತಿದ್ದಾರೆ. ಅವರಿಗೆ ಏನಾದರೂ ದಾನ ಮಾಡೋಣ. ನನ್ನ ಹತ್ರ ಕ್ಯಾಶ್ ಇಲ್ಲ, ಮೊಬೈಲಲ್ಲಿ ಫೋನ್ಪೇ ಅಂತ ಇದೆ, ಅದರಲ್ಲಿ ನಾನು ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ. ನೋಡೋಣ. ಇದನ್ನೇ 2 ಪಾರ್ಸಲ್ ಮಾಡ್ಕೊಂಡು 80 ರೂಪಾಯಿದು 2 ಊಟ ಪಾರ್ಸಲ್ ಮಾಡ್ಕೊಂಡು ಹೋಗುತ್ತೀನಿ. ಯಾರಿಗೆ ಗೊತ್ತಾ, ಅಲ್ಲಿ ಕೂತಿದ್ದಾರಲ್ಲ ಅಜ್ಜ ಆಯಿ, ಅವರಿಗೆ ನಾಷ್ಟಕ್ಕೆ ನಾನು ಪಾರ್ಸಲ್ ಹೋಗ್ತೀನಿ. ನೋಡೋಕ್ಕೆ ಮೊಬೈಲಲ್ಲಿ ಫೋನ್ಪೇ ಮಾಡಿ, ನನ್ನ ಬಳಿ ಕ್ಯಾಶ್ ಇಲ್ಲ, ಅದರ ಸಲುವಾಗಿ ನಾನು ಫೋನ್ಪೇ ಮಾಡಿ ಅವರಿಗೆ ನಾಷ್ಟಕ್ಕೆ ಹೋಗ್ತೀನಿ. ಊಟ ಪಾರ್ಸಲ್ ಆದರೆ 100 ರೂಪಾಯಿ ಅಂತೆ, 100 ರೂಪಾಯಿ ಅಂತೆ. ಮತ್ತು ಇಲ್ಲೇ ಊಟ ಮಾಡಿದರೆ 80 ರೂಪಾಯಿ ಅಂತೆ. ಅದರ ಸಲುವಾಗಿ 2 ಊಟ ಪಾರ್ಸಲು, ಅಜ್ಜಾಗೆ ಆಯಿಗೆ 2 ಊಟ ಪಾರ್ಸಲ್ ನಾನು ಪಾರ್ಸಲ್ ಮಾಡಕ್ಕೆ ಹಚ್ಚಿದ್ದೀನಿ. ಈಗ 2 ಊಟ ಪಾರ್ಸಲ್. ಯಾವ ಊಟ ಅಂದರೆ ಇಲ್ಲಿ ತೋರಿಸ್ತೀನಿ, ಹಿಂಗೆ ತೋರಿಸ್ತಿದ್ದೀನಲ್ಲ ಅದೇ ಊಟ ತೋರಿಸ್ತೀನಿ ನೋಡಿ. ಈಗ ಪಾರ್ಸಲ್ ಮಾಡಕ್ಕೆ ಹಚ್ಚಿದ್ದೀನಿ, ಫೋನ್ಪೇ ಮಾಡಿ ಬಂದಿದ್ದೀನಿ. 2 ಊಟ ಇದೆ, 80 ರೂಪಾಯಿ ಇದಲ್ಲ, ಅದೇ 100 ರೂಪಾಯಿ, 100 ರೂಪಾಯಿ ಅಂತೆ. ಅದರ ಸಲುವಾಗಿ 2 ಊಟ ಪಾರ್ಸಲ್ ಮಾಡಕ್ಕೆ ಹಚ್ಚಿದ್ದೀನಿ. ಇನ್ನು 2 ವಾಟ್ರ್ ಬಾಟ್ಲಿ ಅರ್ಧ ಲೀಟ್ರ್ ಅಂದರು. 2 ಊಟ ತಗೊಂಡಿದ್ದಾಯಿತು. ಇನ್ನು ಹೋಗಿ ಪಾಪ ಅವರಿಗೆ ಕೊಡ್ತೀನಿ 2 ಊಟ. ಇದು ಬೆಳಗಾವಿ ಬಸ್ ಸ್ಟಾಪ್, ಇದೇ ಬಸ್ ಸ್ಟಾಪಲ್ಲಿ ಇದ್ದಾರೆ, ಅವ್ರಿಗೆ ಕೊಡ್ತೀನಿ. ಅಲ್ಲಿ ಕುಂತಿದ್ದಾರೆ, ಅವರಿಗೆ ಹೋಗಿ ಕೊಡ್ತೀನಿ. ಅಯ್ಯ ಪಾರ್ಸಲ್ ಮಾಡ್ಬೇಕಾದ್ರೆ ಲೇಟ್ ಮಾಡಿರಿ, ಅಲ್ಲಿ ಪಾರ್ಸಲ್ ಮಾಡ್ಬೇಕಾದ್ರೆ ಲೇಟ್ ಮಾಡಿರಿ. ಅಯ್ಯ ಈಗ ಮಾಡ್ತೀವಿ, ಬ್ಯಾಂಗಡಿ ಕೊಡ್ರಿ, ಬ್ಯಾಂಗಡಿ ನಿಮ್ಗೆ ಕೊಡ್ರಿ. ಅಯ್ಯ ಯಾಡಯ್ಯ ಒಂದಕ್ಕೆ ಮಗ ಅದಾನೆ, ಮತ್ತು ಹಾಗೆ ಹೇಳ್ಬೇಕಲೇ ಹೋಗ್ಯಾಳ ತರ್ತಾನೆ. ಹಾಂ ತರ್ತೀನಿ. ಹಾಂ ಅಯ್ಯ ನೀನು ರೊಕ್ಕನೇ ಕೊಡ್ತಾನಲ್ಲ, ಅವ್ರು ಬರೋಣ ತಗೋ. ಹಾಯ್ ನೀವು ಮಾಡದ ನೀ ಆಕಳ ಮಾಡಿದ್ಯಾ? ಇರಲಿ ಅಜ್ಜ, ನೀವು ಊಟ ಮಾಡುದ? ಇರ್ಲ ಅದ ತೋ. ಹಾಯ್ ಹಾಯ್ ಮಾಡಿದ್ಯಾ? ಇಲ್ಲ ಅದ ಈಗ ಮತ್ತೆ ಮಧ್ಯಾಹ್ನ ಮಾಡಿ ನಾಷ್ಟ ಇಲ್ಲ. ಹೋಗಿ ಬರ್ತೀನಿ. ಹಿಡಿಕಲ್ ರಾಯಬಾಗ್ ತಾಲೂಕು, ಹಿಡಿಕಲ್. ಹಾಂ, ಈ ಕಡೆ ರಾಯಬಾಗ್ ತಾಲೂಕು.